ಇನ್ನು ಸಸಿಕಾಂತ್ ಸೆಂಥಿಲ್ ಹಾಗೆ ರೆಡ್ಡಿ ನಡುವೆ ಕದನ ಜೋರಾಗ್ತಾ ಇದೆ. ಅದು ಇನ್ನೊಂದು ಹಂತಕ್ಕೆ ಹೋಗಿದೆ. ಕಾನೂನು ಸಮರಕ್ಕಿಳಿದಿದ್ದಾರೆ ಸೆಂಥಿಲ್. ರೆಡ್ಡಿ ವಿರುದ್ಧವಾಗಿ ಸಂಸದ ಸೆಂಥಿಲ್ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ಮಾನನಷ್ಟ ಕೇಸ್ ಬಗ್ಗೆ ಜನಾರ್ದನ್ ರೆಡ್ಡಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ಮಾನನಷ್ಟ ಕೇಸ್ ಹಾಕಿದ್ದು ಸಂತೋಷ. ಬಳ್ಳಾರಿಯಲ್ಲಿ ಕೈ ಸಂಸದ ಸೆಂಥಿಲ್ಗೆ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಸಿಕಾಂತ್ ಸೆಂಥಿಲ್ ಬಲಪಂಥೀಯ ವಿಚಾರಗಳನ್ನ, ಹಿಂದುತ್ವದ ವಿಚಾರಗಳನ್ನ ಈ ಹಿಂದಿನಿಂದಲೂ ಕೂಡ ವಿರೋಧಿಸ್ತಾನೆ ಬಂದಿದ್ದಾರೆ ಅಂತ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಜನಾರ್ದನ್ ರೆಡ್ಡಿ ಅವರು ಈ ಹಿಂದೆ ಸೆಂಥಿಲ್ ಬಗ್ಗೆ ಹೇಳಿರೋದೇನು, ಅದಾದ ನಂತರ ಇವತ್ತೇನ್ ಮಾತನಾಡಿದ್ದಾರೆ ಎಲ್ಲವನ್ನು ನೋಡೋಣ ಬನ್ನಿ. ಹಿಂದೆ ಇರುವಂತ ಮಾಸ್ಟರ್ ಮೈಂಡ್ ಇವತ್ತು ನಮ್ಮ ಸಸಿಕಾಂತ್ ಸೆಂಥಿಲ್ ಅನ್ನೋಂಥ ಒಂದು ವಿಚಾರದಲ್ಲಿ ನನಗಂತೂ ಒಂದು ಸ್ಪಷ್ಟತೆ ಬಂದಿದೆ. ನಮ್ಮ ಎಮೋಷನ್ಸ್ ಸೆಂಟಿಮೆಂಟ್ಸ್ಗೆ ಬೆಲೆ ಕೊಡದೇನೆ ಈ ರೀತಿ ಕೇವಲ ರಾಜಕೀಯಕ್ಕೋಸ್ಕರ ಇವತ್ತು ಎಡಪಂಥೀಯ ಮನೋಭಾವನೆ ಇರುವಂಥ ಇಂಥ ಒಂದು ದುಷ್ಟ ಶಕ್ತಿಗಳೆಲ್ಲರೂ ಕೂಡ ಸೇರಿ ಇವತ್ತೇನು ಈ ಹುನ್ನಾರ ಮಾಡಿದ್ದಾರೆ, ಇದನ್ನ ಇಲ್ಲಿಗೆ ಕೊನೆಗಾಣಿಸಬೇಕು. ನಾನು ಇದು ಡೈಡೌನ್ ಆಗ್ತದೆ, ಸುಮ್ಮನೆ ಇದಕ್ಕೆಲ್ಲ ಯಾಕೆ ರೆಸ್ಪಾಂಡ್ ಮಾಡಬೇಕಂತ ಅನ್ಕೊಂಡ್ರೆ, ಇದು ಡೈಲಿ ಒಂದು ಸ್ಟೋರಿ, ಡೈಲಿ ಒಂದು ಸ್ಕ್ರಿಪ್ಟ್ ಮಾಡಿ ಅದು ಮುಂದೆ ಹೋಗ್ತಾನೆ ಇದ್ದಾರೆ. ನಾನು ಕರ್ನಾಟಕದಲ್ಲಿ 10 ವರ್ಷ IAS ಆಫೀಸರ್ ಆಗಿ ಕೆಲಸ ಮಾಡಿದೆ. ಮೂರು ಜಿಲ್ಲೆಗಳಿಗೆ ಜಿಲ್ಲಾಧಿಕಾರಿಯಾಗಿದ್ದೆ. ನನ್ನ ವರ್ತನೆ ಹೇಗಿರ್ತದೆ, ನಾನು ಯಾವ ರೀತಿ ಇರ್ತೀನಿ ಅಂತ ಎಲ್ಲರಿಗೂ ಗೊತ್ತಿದೆ, ಅಪರಿಚಿತ ಇಲ್ಲ. ಆದರೆ ಈ ರೈಟ್ ವಿಂಗ್ ಪಾಲಿಟಿಕ್ಸ್ ಅನ್ನು ಎದುರಿಸಿ ನನ್ನ ಕೆಲಸವನ್ನು ನಾನು ರಾಜೀನಾಮೆ ಮಾಡಿ ಇವತ್ತು ಅವರನ್ನು ಇಡೀ ದೇಶದಲ್ಲಿ ನಾನು ಎದುರಿಸ್ತಾ ಇದ್ದೀನಿ. ಇದನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಪೊಲಿಟಿಕಲಿ ಮೋಟಿವೇಟ್ ಆಗಿ ಇದರಲ್ಲಿ ನನ್ನ ಹೆಸರನ್ನು ಇನ್ವಾಲ್ವ್ ಮಾಡೋದು ಭಾಳ ಕಂಡಮ್ನಬಲ್. ಅದಕ್ಕೋಸ್ಕರ ಇವತ್ತು ನಾನು ಲೀಗಲ್ ಆಗಿ ಆ್ಯಕ್ಷನ್ ತಗೊಂಡಿದ್ದೀನಿ. ಗಂಗಾವತಿ MLA ಜನಾರ್ದನ್ ರೆಡ್ಡಿ ಅವರು ಯಾರು ನನ್ನ ಹೆಸರನ್ನು ತಗೊಂಡಿರೋರು ಅವರ ಮೇಲೆ ನಾನು ಈಗ ಕ್ರಿಮಿನಲ್ ಡಿಫಮೇಷನ್ ಅನ್ನು ಫೈಲ್ ಮಾಡಿದ್ದೀನಿ. ಕೋರ್ಟು ಕಾಗ್ನಿಸೆನ್ಸ್ ತಗೊಂಡಿದೆ, ಅವರಿಗೆ ನೋಟಿಸ್ ಹೋಗ್ತದೆ. ಅವರು ಈಗ ಕೋರ್ಟಿಗೆ ಬಂದು ಉತ್ತರ ಕೊಡಬೇಕಾಗ್ತದೆ ಯಾವ ಬೇಸಿಸ್ ಮೇಲೆ ಅವ್ರು ಮಾಡಿದ್ದಾರೆ ಅಂತ. ಇವತ್ತು ಸಸಿಕಾಂತ್ ಸೆಂಥಿಲ್ ಅವರು ಮಾನನಷ್ಟ ಮೊಕದ್ದಮೆ ಕೇಸು ಅಂಥದ್ದನ್ನು ನಾನು ಫೇಸ್ ಮಾಡಲಿಕ್ಕೆ ಕನ್ನಡನಾಡು ದಿನಪತ್ರಿಕೆ ಎಡಿಟರ್ ಇದ್ದಾಗಲಿಂದ ಕೂಡ, ರಾಜಕಾರಣಿ ಆದಮೇಲೆ ಕೂಡ ನನಗೆ ಮಾನನಷ್ಟ ಮೊಕದ್ದಮ ಕೇಸುಗಳೆಲ್ಲವೂ ಕೂಡ ಸತ್ಯಾಂಶಗಳಿಲ್ಲದೆ ಜನಾರ್ದನ್ ರೆಡ್ಡಿ ಮಾತಾಡೋದು ಇಲ್ಲ. ಅದನ್ನು ಫೇಸ್ ಮಾಡಲಿಕ್ಕೆ ಜನಾರ್ದನ್ ರೆಡ್ಡಿ ಯಾವಾಗಲೂ ಕೂಡ ಸಿದ್ಧವಾಗಿರ್ತಾನೆ. ಹಾಗಾಗಿ ಅದ್ರ ಬಗ್ಗೆ ಸಮಸ್ಯೆ ಏನಿಲ್ಲ. ಆದರೆ ಇವತ್ತು ಸಸಿಕಾಂತ್ ಸೆಂಥಿಲ್ ಮಾನನಷ್ಟ ಮೊಕದ್ದಮೆ ಕೇಸು ಹಾಕಿದ್ದು ಒಂದು ಸತ್ಯಾಂಶ ಇಲ್ಲದೆ ನಾನು ಯಾವತ್ತೂ ಮಾತನಾಡಲ್ಲ ಹೀಗಂತ ಜನಾರ್ದನ್ ರೆಡ್ಡಿ ಸೆಂಥಿಲ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಮಾಜ ಒಡೆಯೋದಕ್ಕೆ ಸೆಂಥಿಲ್ ರಾಜಕೀಯಕ್ಕೆ ಎಂಟ್ರಿ ಆದ್ರು. ಕೇಸ್ ಹಾಕಿ ಕೈ ತೊಳೆದುಕೊಳ್ಳುವಂತ ಪ್ರಯತ್ನ ಅಷ್ಟೇ ಇದು. ಧರ್ಮಸ್ಥಳ ವಿಚಾರವಾಗಿ ಅಪಪ್ರಚಾರದ ಷಡ್ಯಂತ್ರ. ಕರ್ನಾಟಕದ ಗಡಿ ದಾಟಿ ಷಡ್ಯಂತ್ರ ರೂಪಿಸಲಾಗ್ತಾ ಇದೆ. ಸೆಂಥಿಲ್ NIA CBI ತನಿಖೆಗೆ ಆಗ್ರಹಿಸಬೇಕಿತ್ತು. CM ಬಳಿ ಹೋಗಿ ಸೆಂಥಿಲ್ ಮನವಿ ಮಾಡ್ಕೋಬೇಕಿತ್ತು. ಹಾಗೇನಾದ್ರೂ ಮಾಡಿದ್ರೆ ನಾವು ಅದನ್ನ ಒಪ್ಕೊಳ್ತಾ ಇದ್ವಿ ಅನ್ನೋದಾಗಿ ರೆಡ್ಡಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಇವತ್ತು ಅವರು ಮಾಧ್ಯಮಗಳಲ್ಲಿ ಮಾತಾಡ್ತಾ ಲಾ ಬಗ್ಗೆ ಮಾತಾಡ್ತಾ ಇದ್ರು, ಕೋರ್ಟು ಮತ್ತು ಇನ್ವೆಸ್ಟಿಗೇಷನ್ಗಳ ಬಗ್ಗೆ ಮಾತಾಡ್ತಾ ಇದ್ರು. ಅವರೊಬ್ಬ ಮಾಜಿ IAS ಅಧಿಕಾರಿಯಾಗಿ, ಅವರಿಗೆ ಒಂದು ಪಾರ್ಲಿಮೆಂಟ್ ಮೆಂಬರ್ ಆಗಿ ಅವರಿಗೆ ನಂಬಿಕೆ ಮತ್ತು ವಿಶ್ವಾಸ ಇತ್ತು ಅಂತಂದರೆ, ಅವರು ಇವತ್ತು NIA ಮತ್ತು CBI ಇನ್ವೆಸ್ಟಿಗೇಷನ್ನ ಮುಖ್ಯಮಂತ್ರಿಗಳ ಬಳಿ ಹೋಗಿ ಕೋರ್ಟ್ಗೆ ಹೋಗಿ ಮಾನನಷ್ಟ ಮೊಕದ್ದಮೆ ಹಾಕೋದು ಕೇಸ್ ಅವರು ಹಾಕಿರಲಿ, ಅದರೊಟ್ಟಿಗೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಇನ್ನೊಂದು ಮನವಿಯನ್ನು ಕೊಟ್ಟು ಇದು CBI ಮತ್ತು NIA ಇನ್ವೆಸ್ಟಿಗೇಷನ್ ಆಗಲೇಬೇಕು, ನಾನು ಇದರಲ್ಲಿ ಭಾಗಿಯಾಗಿಲ್ಲ ಅನ್ನೋಂಥದ್ದನ್ನು ಅವ್ರು ಹೇಳಿದರೆ ಅವ್ರನ್ನ ನಾವು ಮೆಚ್ಕೋಬೋದಾಗಿತ್ತು. ಹಾಗಾಗಿ ಬರೀ ಮಾನನಷ್ಟ ಮೊಕದ್ದಮೆ ಕೇಸ್ ಹಾಕಿ ಕೈ ತೊಳ್ಕೊಳ್ಳೋದ್ರಿಂದ ಅವರೇನು ಈ ದೇಶದಲ್ಲಿ ತುಂಬ ಪ್ರಾಮಾಣಿಕ ಅಂತೇಳಿ ತೋರಿಸೋ ಪ್ರಯತ್ನ ಮಾಡಿದರೆ ಅದಾಗಲ್ಲ.